ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬಜೆಟ್ ಫ್ರೆಂಡ್ಲಿ ಹೋಮ್ ಸ್ಟೇ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಅದೇ ರೀತಿ ಎಲ್ಲಿದೆ ಇದು, ಎಷ್ಟು ದೂರ ಇದೆ ಅಂತ ಹೇಳಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಮಲೆನಾಡಿನ ಸನಿಹದಲ್ಲಿ ಈ ಒಂದು ಹೋಮ್ ಸ್ಟೇ ಚಿಕ್ಕಮಗಳೂರು ಜಿಲ್ಲೆಯ ಭಕ್ತರಹಳ್ಳಿಯಲ್ಲಿರುವಂಥ ಈ ಒಂದು ಹೋಮ್ ಸ್ಟೇ ನಿತ್ಯ ಹರಿದ್ವರ್ಣದ ಕಾಡು, ಕಾಫಿ, ಏಲಕ್ಕಿ, ಟೀ, ಮೆಣಸು, ಅಡಿಕೆ, ಬಾಳೆ, ತೆಂಗು ಎಲ್ಲ ಬೆಳೆಯುವಂಥ ಈ ಒಂದು ಮಲೆನಾಡು. ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಹಸಿರಾಗಿರುವಂತಹ ಒಂದು ಪರಿಸರ. ಇಲ್ಲಿ ಹೋಗಿ ನಿಮ್ಮ ಒಂದು ಟೆನ್ಷನ್ನ ಕಳ್ಕೋಬಹುದು. ಸುತ್ತಮುತ್ತ ಇರುವಂತಹ ಆ ಪ್ರಕೃತಿಯಲ್ಲಿ ನಿಮ್ಮನ್ನು ನೀವು ಕಳ್ಕೋಬಹುದು. ಯಾವುದೇ ಒಂಥರ ಟೆನ್ಷನ್ ಇದ್ರೂ ಕೂಡ ಈ ಜಾಗದಲ್ಲಿ ನೀವೆಲ್ಲದನ್ನೂ ಮರೆತು ಖುಷಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ಜಲ, ಪ್ರಕೃತಿ ಎಲ್ಲದೂ ಇದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ ಕೇವಲ 31 ಕಿಲೋಮೀಟ್ರು. ನೀವು ನೋಡ್ತಾ ಇರ್ಬೋದು, ಇದು ಇದ್ರ ಎಂಟ್ರೆನ್ಸು. ಇಲ್ಲಿ ಎಲ್ಲ ಸುತ್ತ ನೀವು ಹೂಗಳ ರಾಶಿಗಳನ್ನ ನೀವು ನೋಡಬಹುದು. ಪ್ರಸಿದ್ಧ ಹೋಮ್ ಸ್ಟೇ ಹೆಸರು ಪ್ರಸಿದ್ಧ. ನೋಡ್ತಾ ಇದ್ದೀರಲ್ಲ ಸುತ್ತಮುತ್ತ ಹೇಗಿದೆ ಪರಿಸರ ಅಂತ ಹೇಳಿ. ಒಂದ್ಸರಿ ಹೋದರೆ ವಾಪಸ್ ಬರಬೇಕು ಅಂತಲೇ ಮನಸ್ಸು ಬರಲ್ಲ. ಆ ರೀತಿ ಒಂದು ಹಸಿರಿನಂತಹ ಪರಿಸರ. ಇದು ಒಂದು ಎಂಟ್ರೆನ್ಸ್. ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ. ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ನೀರಿದೆ. ಮಳೆಗಾಲದಲ್ಲಿ ಎಲ್ಲ ಕಡೆ ಹಸಿರು ವೈಭವೀಕರಿಸ್ಕೊಂಡಿದೆ, ನೋಡ್ಬೋದು ನೀವು. ನೋಡಿ, ಇದೇ ಹೋಮ್ ಸ್ಟೇ, ಪ್ರಸಿದ್ಧ ಹೋಮ್ ಸ್ಟೇ. ಇದು ಬಂದು ಓವರ್ ವ್ಯೂ ಹೊರಗಡೆಯಿಂದ. ಅಲ್ಲೇ ಪಾರ್ಕು, ನೀವು ಕುತ್ಕೊಳಕ್ಕೆ. ಇಲ್ಲಿ ನೈಟ್ ಕೂಡ ಅವರು ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಒಂದು ಹೋಮ್ ಸ್ಟೇಯಿಂದ ನೀವು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಜರಿ ಫಾಲ್ಸ್, ದೇವಿರಮ್ಮ, ದೇವ್ರ ಮನೆ, ಕುದುರೆಮುಖ, ಕೆಮ್ಮಣ್ಣಗುಂಡಿ, ಕಲ್ಲತ್ತಿಗಿರಿ ಎಲ್ಲ ಒಂದು ಜಾಗನೂ ಹೋಗಿ ವೀಕ್ಷಣೆ ಮಾಡಬಹುದು. ದೇವಿರಮ್ಮ ಬೆಟ್ಟಕ್ಕೆ ಇದು ತುಂಬಾ ಹತ್ತಿರ ಇರುವಂಥ ಹೋಮ್ ಸ್ಟೇ. ನೀವು ಇಲ್ಲಿ ಉಳ್ಕೊಂಡು ಆರಾಮಾಗಿ ಅರ್ಲಿ ಮಾರ್ನಿಂಗು ಬೆಟ್ಟ ಹತ್ತಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದು ಬಂದು ಬೆಡ್ರೂಮು. ಇಲ್ಲಿ ಯಾವಾಗಲೂ ಗಾಳಿ ತುಂಬಾ ಇರೋದ್ರಿಂದ AC ಆಗಲಿ ಫ್ಯಾನ್ ಆಗಲಿ ಅವಶ್ಯಕತೆ ಇಲ್ಲ. ಬಟ್ ಎಲ್ಲ ಕಡೆಯೂ ಫ್ಯಾನ್ ಇಟ್ಟಿದ್ದಾರೆ ಅವರು. ವೆಸ್ಟರ್ನೈಸ್ ಆಗಿದೆ ವಾಶ್ರೂಮು ಕೂಡ, ನೋಡ್ತಿರ್ಬೋದು ನೀವು. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಆರಾಮಾಗಿ ಹೋಗಿ ಎಂಜಾಯ್ ಮಾಡ್ಬೋದು. ಹಾಗೆ ಇದು ಓವರ್ ವ್ಯೂ ಹೊರಗಡೆದು. ಇದ್ರ ರಿವ್ಯೂ ಕೂಡ ನೀವು ಗೂಗಲಲ್ಲಿ ಚೆಕ್ ಮಾಡಬಹುದು. 5ಗೆ 4.8 ಇದೆ. ಸೊ ಫ್ಯಾಮಿಲಿ ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ನಿಮಗೆ ಯಾವುದೇ ರೀತಿ ನೀಡಿದರೂ ಅವರು ಹೆಲ್ಪ್ ಮಾಡ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ, ರಾತ್ರಿ ನಾನ್ ವೆಜ್ ಊಟ ಇರುತ್ತೆ. ವೆಜ್ ಇದ್ದವ್ರಿಗೆ ವೆಜ್ಜು, ನಾನ್ ವೆಜ್ ಇದ್ದವ್ರಿಗೆ ನಾನ್ ವೆಜ್ಜು. ಯಾವುದೇ ಫೆಸಿಲಿಟೀಸ್ನ ನಿಮಗೆ ಬೇಕಾದರೂ ಅವರು ಪ್ರೊವೈಡ್ ಮಾಡ್ತಾರೆ. ಸೊ ಕಾಫಿ ಕುಡಿತಾ, ಕಾಫಿ ನಾಡಲ್ಲಿ ಹೋಮ್ ಸ್ಟೇಯಲ್ಲಿ ಎಂಜಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.